ದುಡ್ಡು ಕೊಟ್ಟದೆ ಕೆಲಸ ಆಗ್ತದೆ, ಕೊಟ್ಟರೆ ಆಗ್ತದೆ ಅಂತೇಳೋ ಭಾವನೆ ಯಾಕೆಂದರೆ ದುಡ್ಡು ಕೊಡಲಿಕ್ಕೆ ಸಾಮರ್ಥ್ಯ ಇದ್ದವು ನಿಮ್ಮ ಹತ್ರ. ವಸೂಲಾತಿಯ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುವುದು ಕೆಳಗಿನ ಮಟ್ಟ. ಕಾನೂನು ಭ್ರಷ್ಟಾಚಾರಕ್ಕೆ ಪೂರ್ವಕ್ಕಾಗಿಯೇ ಇರುವಂತಿರುವ ಒಂದು ರೀತಿಯಲ್ಲ. ಜನಗಳಿಗೆ ತೊಂದರೆ ಕೊಡುವ ಕಾನೂನಿನ ವ್ಯವಸ್ಥೆ ಇದ್ದಾಗ ಜನ ಕಪ್ಪ ಸುಲಿಗೆ ಎಲ್ಲ ಕೊಡ್ತಾರೆ. ನಮ್ಮಿಂದಾಗ ಜನಪತಿ ಆಗೋದು, ನಮ್ಮಿಂದಾಗ ಆಯ್ಕೆ ಆಗೋದು ನಮ್ಮ ಹೆದರಿಕೆ ಅಂತ. ಪ್ರಿಯ ವೀಕ್ಷಕರೇ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಕಳೆದ 4 ದಶಕದಿಂದಲೂ ಹೆಚ್ಚು ಸುಳ್ಯದ ಗ್ರಾಮೀಣ ಪತ್ರಿಕೋದ್ಯಮದ ಹರಿಕಾರರಾಗಿ ಡಾಕ್ಟರ್ ಯು ಪಿ ಶಿವಾನಂದರು ಆರಂಭಿಸಿರುವಂಥ ಸುದ್ದಿ ಮಾಧ್ಯಮ ಸಂಸ್ಥೆ 41 ವರ್ಷಗಳನ್ನು ದಾಟಿ ಮುನ್ನಡೀತಾ ಇದೆ. ಕಳೆದ 15 ವರ್ಷಗಳಿಂದ ಡಿಜಿಟಲ್ ಮಾಧ್ಯಮವನ್ನು ಪ್ರವೇಶ ಮಾಡಿ ಜಗದಗಲ ತಲುಪ್ತಾ ಇದೆ. ಕಾಲಕ್ಕೆ ಬೇರೆ ಬೇರೆ ಜನಪರವಾದಂಥ ಅಭಿಯಾನ ಕೂಡ ನಡೆಸ್ತಾ ಇದೆ. ನಮ್ಮೊಂದಿಗೆ ಡಾಕ್ಟರ್ ಯು ಪಿ ಶಿವಾನಂದರಿದ್ದಾರೆ. ಸುದ್ದಿಯ ಸಂಸ್ಥಾಪಕರು, ಸುದ್ದಿ ಪತ್ರಿಕೆ ಗೌರವ ಸಂಪಾದಕರು, ಮಿಗಿಲಾಗಿ ಲಂಚ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಮೂಲಕ ಇವತ್ತಿಗೂ ಕೂಡ ಅದನ್ನು ಮುನ್ನಡೆಸ್ತಾ ಇರುವಂತಹ ಡಾಕ್ಟರ್ ಯು ಪಿ ಶಿವಾನಂದ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಕಳೆದ ಅನೇಕ ವರ್ಷಗಳಿಂದ ಲಂಚ ಭ್ರಷ್ಟಾಚಾರ ವಿರೋಧಿ ಅಭಿಯಾನ ನಡೀತಾ ಇದೆ. ಕಳೆದ ಕೆಲವು ವಾರಗಳಿಂದ ಮತ್ತೆ ಪುನರುಜ್ಜೀವನವನ್ನು ಪಡ್ಕೊಂಡು ಒಂದು ರೀತಿಯಲ್ಲಿ ಸುಳ್ಯ ತಾಲೂಕಿನಾದ್ಯಂತ, ಪುತ್ತೂರು ತಾಲೂಕಿನಾದ್ಯಂತ, ಬೆಳ್ತಂಗಡಿ ತಾಲೂಕಿನಾದ್ಯಂತ ಒಂದು ಸಮರೋಪಾದಿಯಲ್ಲಿ ಅಭಿಯಾನ ಕೂಡ ನಡೀತಾ ಇದೆ. ಪ್ರತಿಜ್ಞೆಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಲಂಚ ವಿರೋಧಿ, ಭ್ರಷ್ಟಾಚಾರ ವಿರೋಧಿ ಫಲಕಗಳನ್ನು ನಮ್ಮ ಸುದ್ದಿ ಬಳಗ ಹಸ್ತಾಂತರಿಸ್ತಾ ಇದೆ. ಒಂದು ರೀತಿಯ ಜಾಗೃತಿ ಮತ್ತೆ ಮೂಡ್ತಾ ಇದೆ. ನಿರಂತರವಾದ ತಮ್ಮ ಬರಹಗಳ ಮೂಲಕ ಸಮಾಜ ಕೂಡ ಎಚ್ಚರಗೊಂಡಿದೆ. ಈ ವಾರ ನಾವು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೇವೆ ನಿಮ್ಮದೇ ಬರಹ, ಲಂಚ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂದರೆ ಅದು ಕೇವಲ ಸರ್ಕಾರಿ ಕಚೇರಿಗಳಲ್ಲಿಯ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಅದರ ಜೊತೆಗೆ ನಮ್ಮನ್ನು ರಾಜರಾಗಿಸುವ, ನಮಗಾಗಿ ಆಡಳಿತ ವ್ಯವಸ್ಥೆ ಇರುವ ಪ್ರಜಾಪ್ರಭುತ್ವದ ಅಂದರೆ ನಮ್ಮ ಬದುಕಿನ ರಕ್ಷಣೆಯ ಹೋರಾಟ ಎನ್ನುವ ಒಂದು ಅಂಶವನ್ನು ಕೂಡ ತಮ್ಮ ಬರಹದಲ್ಲಿ ಅದು ದಾಖಲಾಗಿದೆ. ಜೊತೆಗೆ ಭ್ರಷ್ಟಾಚಾರಕ್ಕೆ ಪೂರಕವಾಗಿರುವ ಕಾನೂನನ್ನು ಬದಲಿಸಿ ಜನಪರ ಕಾನೂನನ್ನಾಗಿ ಮಾಡುವ ಹೋರಾಟ ಎನ್ನುವಂಥ ಉಲ್ಲೇಖ ಕೂಡ ಇದೆ. ಸಾಕಷ್ಟು ಜನರಿಗೆ ಇದರ ಸ್ವಲ್ಪ ವಿಸ್ತೃತತೆ ಕೂಡ ಅಗತ್ಯ ಇದೆ. ಸರ್, ಪ್ಲೀಸ್ ಸರ್. ನಮ್ಮ ಪತ್ರಿಕೆ ಪ್ರಾರಂಭ ಅದೇ ಭ್ರಷ್ಟಾಚಾರ ವಿರುದ್ಧ ಆಂದೋಲನದಿಂದ ನಿಮ್ಗೆ ಗೊತ್ತಿದೆ, ಅದು ಪುನಃ ಹೇಳುವುದಿಲ್ಲ. ಕಳೆದ ಎಪಿಸೋಡ್ನಲ್ಲಿ ತಿಳಿಸಿದ್ದೆ. ಹೌದು. ಈಗ ಈ ಮೂಲ ಸ್ಟಾರ್ಟ್ ಅದೇ ಅದರಿಂದ ಅಂತ ಆದಾಗ ಈ 41 ವರ್ಷ ಕಾಲ ನಮ್ಮ ಹೋರಾಟದಲ್ಲಿ ಏನು ಅನುಭವ, ಹಲವು ಅನುಭವ ಬಂದಿದ್ದೇವೆ. ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಹೋಗಿದ್ದೆವು. ಈ ಅನುಭವದ ಹಿನ್ನೆಲೆಯಲ್ಲಿ ಯಾಕೆ ನೀವು ಭ್ರಷ್ಟಾಚಾರ ಕಡಿಮೆ ಆಗ್ತಾಯಿಲ್ಲ, ಕಡಿಮೆ ಆಗೋದು ಬಿಡಿ ಜಾಸ್ತಿ ಆಗ್ತದೆ, ಇದು ಭಾಳ ಗಂಭೀರವಾದ ಚಿಂತೆಗೆ ಯೋಚನೆ ಆಗುವಂಥದ್ದು. ಈಗ ನಾವು ಅದರ ಎಳೆಯಾಗಿ ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಈ ಸತಿ ಬರೆದಾಗ ಕಳಿಸತಿ ನಾವು ಫಲಕವನ್ನು ಕೊಟ್ಟಾಗ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಭ್ರಷ್ಟಾಚಾರ ಇದೆ, ಅದನ್ನು ದುಡ್ಡನ್ನು ಕೊಟ್ಟು ಲಂಚ ತಗೊಂಡು ಹಣ ತಗೊಂಡ್ರೆ ವಾಪಸ್ ಕೊಡಿ ಅಂತ ಕೇಳೋ ಆಂದೋಲನವನ್ನು, ಫಲಕವನ್ನು ಜನಗಳ ಮುಂದೆ ಇಟ್ಟಿದ್ದೆವು. ತುಂಬ ಜನ ಅದಕ್ಕೆ ರಿಯಾಕ್ಟ್ ಆಗಿದ್ದಾರೆ. ಅದಕ್ಕೆ ಕೆಲವರು ಪಾಸಿಟಿವ್ ಮಾತಾಡಿದೆ, ಕೆಲವರು ಇನ್ನು ಕೆಲವರು ಹೇಳ್ತಾರೆ ದುಡ್ಡು ಕೊಟ್ಟರೆ ತಗೊಳ್ಳೋದಲ್ವ ಅಂತ ಭಾವನೆ ಕೂಡ ಇದೆ. ದುಡ್ಡು ಕೊಟ್ಟು ತಗೊಳ್ತಾರೆ, ನಾವು ಕೊಡೋದ್ರೆ ಹೇಗೆ ತಗೊಳ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿದ್ರೆ ಭಾರಿ ಕಷ್ಟ. ಯಾಗಾಗಿ ನಮ್ಮ ತಪ್ಪು ಅಂತಾಯಿತು, ಕೊಟ್ಟವನೇ ತಪ್ಪಿತಸ್ಥ. ಇದು ಕರೆಕ್ಟ್. ಕೊಟ್ಟೆ ತಪ್ಪಿಸೋದು ಯಾವ ಹಂತಕ್ಕೆ? ಇದನ್ನು ನಾನು ಮೊದಲೊಮ್ಮೆ ಯಾವಾಗಲೂ ಒಂದು ಕಾಲದಲ್ಲಿ ನಾನು ಕೊಟ್ಟೆಯಲ್ಲಿ ಬರೆದಿದ್ದೆ. ಈ ಲಂಚ ಕೊಡಿ ಅಂತ ಹೇಳಿದೆ ನಾನು ಒಂದು ಕಾಲದಲ್ಲಿ. ಅದು ನಿಮಗೆ ತೊಂದರೆ ಆದರೆ ಲಂಚ ಕೊಡಿ. ನೀವು ಹೇಗೆ ಕೊಡಬೇಕಂದ್ರೆ, ಒಂದು ದಾರಿಯಲ್ಲಿ ನೀವು ಪ್ರಯಾಣಿಸ್ತೀರಿ, ನಿಮ್ಮ ಪರ್ಸಲ್ಲಿ ದುಡ್ಡಿದೆ, ಪೊಲೀಸರು ನಿಮ್ಮಲ್ಲಿ ನಿಲ್ಲಿಸಿ ದುಡ್ಡು ತಗೊಳ್ತಾನೆ, ಅದು ಭ್ರಷ್ಟಾಚಾರದ. ಇನ್ನೊಬ್ಬ ದರೋಡೆಕಾರ ನಿಲ್ತಾನೆ, ಅವನು ನಿಲ್ಲಿಸಿ ಹಣ ಕೊಡು ಇಲ್ಲ ಚೂರಿ ಹಾಕ್ತಾನೆ ಅಂತಾನೆ, ಹಲ್ಲೆ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಇಲ್ಲ ನೀನು ದರೋಡೆ ಮಾಡು, ಹಲ್ಲೆ ಮಾಡಿದರೆ ಆಡು ಅಂತ ಯಾರೂ ಮಾತಾಡೋದಿಲ್ಲ. ಅದು ಶೌರ್ಯವಲ್ಲ. ಎಲ್ಲ ಹೇಳ್ತಾರೆ ಯಾಕೆ ಹಣ ಕೊಟ್ಟು ಬರ್ಬೋದಿತ್ತಲ್ಲ, ಯಾಕೆ ಹಲ್ಲೆಗೊಳಗಾಗಿದ್ದಿ, ಯಾಕೆ ದುಡ್ಡು ಕೊಡಲಿಲ್ಲ, ಜೀವ ಮುಖ್ಯವ ಹಣ ಮುಖ್ಯ ಅಂತ ಮಾತನ್ನು ಹೇಳ್ತೇವೆ. ಈ ಮಾತಿಗೆ ಅರ್ಥ ಏನು? ಅವ್ನು ದರೋಡೆ ಮಾಡಿದರೆ ದುಡ್ಡು ಕೊಟ್ಟು ಬಚಾವಾಗಿ ಬರ್ತೇವೆ. ಅದೇ ರೀತಿಯ ಪರಿಸ್ಥಿತಿಯನ್ನು ಇವತ್ತು ಜನಗಳ ಮುಂದೆ ಇಟ್ಟಾಗ ಅವನು ದುಡ್ಡು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ದುಡ್ಡು ಕಳ್ಕೊಳ್ಳೋದಲ್ಲ, ದುಡ್ಡು ಕೊಡದಿದ್ದರೆ ಅವನ ಕೆಲಸ ಆಗದಿದ್ದರೆ ಅವನ ಭವಿಷ್ಯತ್ತು ಹಾಳಾಗ್ತದೆ. ಒಂದು ಜಾಗ ರೆಕಾರ್ಡ್ ಆಗದಿದ್ದರೆ ಜಾಗ ಅವನಿಗೆ ಆಗೋದಿಲ್ಲ. ಶಿಕ್ಷಣಕ್ಕೆ ಒಂದು ಆರ್ಟಿಸ್ಟ್ ಬೇಕು ಅಂತಿದ್ದರೆ ಅವನು ಬರೆದು ಕೊಡದಿದ್ದರೆ ಮಗನಿಗೆ ವಿದ್ಯಾಭ್ಯಾಸ ಸಿಗೋದಿಲ್ಲ, ಸ್ಕಾಲರ್ಶಿಪ್ ಸಿಗೋದಿಲ್ಲ. ಇದು ದರೋಡೆ, ಸುಲಿಗೆ ಅಲ್ಲ, ದರೋಡೆ. ಈ ಸುಲಿಗೆ ಮತ್ತು ದರೋಡೆಯಲ್ಲಿ ಬಂದಾಗ ಈಗ ನಿನಗೆ ಅನಿವಾರ್ಯವಾಗಿ ಬದುಕಲಿಕ್ಕೆ ಬೇಕು ಕೊಡುವಂಥದ್ದು ಅಥವಾ ಸೌಲಭ್ಯ ದಾಟಲಿಕ್ಕೆ ಬೇಕು ಕೊಡುವಂಥದ್ದು, ಇದು ಅನಿವಾರ್ಯವಾಗಿ ಕೊಡುವಂಥದ್ದು. ಯಾರಿಗೂ ಕೂಡ ದುಡ್ಡು ಜಾಸ್ತಿ ಆಗೋದಿಲ್ಲ, ಯಾರು ಭಿಕ್ಷಕರಿಗೂ ದುಡ್ಡು ಕೊಡೋದಿಲ್ಲ, ದೇವಸ್ಥಾನಕ್ಕೂ ಲಿಮಿಟೆಡ್ ದುಡ್ಡು ಹಾಕ್ತಾರೆ. ಭ್ರಷ್ಟಾಚಾರ ಲಂಚದಲ್ಲಿ ಕೊಟ್ಟಾಗ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಯಾಕೆ ಕೊಡ್ತೇವೆ? ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಬೇಕಾಗಿ, ಅದು ಒಪ್ಪಿಕೊಳ್ಳಲಿಕ್ಕೆ ಬೇಕಾಗಿ ದುಡ್ಡು ಇಂಥವರು ಕೆಲವರು ಆ ಮಾತನ್ನು ಆಡ್ತಾರೆ. ಅವ್ರದ್ದು ದುಡ್ಡಿದೆ, ಇನ್ನೊಬ್ಬ ದುಡ್ಡಿಲ್ಲದವ ಇರ್ತಾನೆ, ಇವರು 1,000 ರೂಪಾಯಿ 10,000 ರೂಪಾಯಿ ದೊಡ್ಡ ವಿಷಯ ಇಲ್ಲ, ಅವನಿಗೆ 10,000 ಬದುಕಿ, ಆಗ ಇವನಿಗೆ ಯಾಕೆ ಕಷ್ಟ ಆಗ್ತದೆ?
ಅವನಿಗೆ ಆಗೋದಿಲ್ಲ. ಇದು ಒಂದು ರೀತಿಯ ಶ್ರೇಣಿಕತ ಹೋರಾಟದ ಪ್ರಶ್ನೆ. ದುಡ್ಡಿದ ಕೊಡಬಲ್ಲ, ಅದನ್ನು ಕೆಲಸ ಮಾಡಿಸ್ಕೊಳ್ಬಲ್ಲ, ಇವನು ಕೊಡಲಿಕ್ಕಾಗಲ್ಲ, ಇವರು ಕ್ಯೂನಲ್ಲಿ ನಿಂತಿರ್ತ 10 ಜನ, ಕೆಲಸ ಆಗಲ್ಲ. ಸೊ ಇದು ಈ ನಂಬಿಕೆಯಲ್ಲಿ ಬರೋದು ಹೇಗೆ ಅಂದರೆ, ದುಡ್ಡು ಕೊಟ್ಟದೆ ಕೆಲಸ ಆಗ್ತದೆ, ಕೊಟ್ಟರೆ ಆಗ್ತದೆ ಅಂತೇಳೋ ಭಾವನೆ. ಯಾಕೆಂದರೆ ದುಡ್ಡು ಕೊಡಲಿಕ್ಕೆ ಸಾಮರ್ಥ್ಯ ಇದ್ದವು ನಿಮ್ಮ ಹತ್ರ. ಇವತ್ತು ಬಸ್ಸಲ್ಲಿ ಹೋಗಿ ಕೂತ್ಕೊಳ್ಳಿ, ಶಕ್ತಿ ಇದ್ದರೆ ಬಸ್ಸಲ್ಲಿ ಸೀಟ್ ತಗೊಳ್ತಾನೆ. ದುಡ್ಡು ಕೂತ್ಕೊಳ್ಳೋನಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ರಿಸರ್ವೇಷನ್ ಬರಲಿಕ್ಕೆ ಪ್ರಾರಂಭ ಆಯಿತು. ಸೊ ರಿಸರ್ವೇಷನ್ ಬಂದದ್ದು ಯಾಕೆ? ಮೊದಲು ಸೀಟಿನಲ್ಲಿ ಕೂತ್ಕೊಳ್ಳಿಕ್ಕೆ ಯಾರು ಟವಲ್ ಬಟ್ಟೆ ಹಾಕ್ತಾನೆ ಅವನಿಗೆ ಸೀಟು. ಹಾಗೆ ಇದು ಬಂದರೆ ಶಕ್ತಿ ಇದ್ದವ ಮಾತ್ರ ಕೂತ್ಕೊಳ್ತಾನೆ. ಕಾರಣಕ್ಕೆ ಬದಲಾವಣೆಗಳು ಬರ್ತಾಯಿದೆ. ಈ ಕಾರಣದಲ್ಲಿ ಸ್ಪಷ್ಟವಾಗಿ ನಮಗೆ ಅರಿಯಬೇಕಾಗ್ತಂದರೆ, ಜನರು ಅವ್ರಿಗೆ ಕೆಲಸ ಆಗ್ತದೆ ಅಂತಿದ್ದರೆ ದುಡ್ಡು ಕೊಡೋದಿಲ್ಲ, ಆಗೋದಿಲ್ಲ ಅಂತ ಆದಾಗ ಅಲ್ಲಿ ಆಗುವ ನಷ್ಟ ಎಷ್ಟು ಅಂತ ನೋಡ್ತಾ ದುಡ್ಡು ತಗೊಳ್ತಾರೆ. ನನ್ನ ಫ್ರೆಂಡ್, ನನ್ನ ಮಗನ ಫ್ರೆಂಡ್ ಒಬ್ಬ ಬ್ಯಾಂಗ್ಳೂರಿದ್ದ. ಅವನು ಸರ್ಟಿಫಿಕೇಟ್ ಸೈನ್ ಬೇಕಾಗಿತ್ತು. ಅವನು ಇವತ್ತೇ ಬೇಕಾಗಿತ್ತು, ಪುನಃ ನೈಟ್ ಬಸ್ಸಿಗೆ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು. ಹಾಗೆ ಇವನು ಹೇಳಿದ, ನೋಡಿ ನನಗೆ ಭಾಳ ಅರ್ಜೆಂಟ್ ಇದೆ, ನಾನು ಇವತ್ತೇ ನೈಟ್ ಬ್ಯಾಂಗ್ಳೂರಿಗೆ ಹೋಗಬೇಕು, ಪುನಃ 2 ದಿವಸ ಬರಬೇಕಂತ ಹೇಳಿದಾಗ ಅವನು ಹೇಗೆ ಲೆಕ್ಕ ಹಾಕಿದ ಗೊತ್ತು ನಾವು, ಇವನು ಹೋಗ್ಲಿಕ್ಕೆ 1 ಸಾವಿರ ಖರ್ಚು, ಪುನಃ ಬರಲಿಕ್ಕೆ 1 ಸಾವಿರ ಖರ್ಚು, 2 ದಿನ ಕೆಲಸ, ನಿನಗೆ ಹೋಗಿ ಬರಲಿಕ್ಕೆ ಒಂದು 3 ಸಾವಿರ ಖರ್ಚು ಉಂಟು, ಆಗ ಒಂದು 2 ಸಾವಿರ ಕೊಡು ನನಗೆ. ಅಂದರೆ ಇವನಿಗೆ ಎಷ್ಟು ತೊಂದರೆ ಆಗ್ತದ, ಎಷ್ಟು ನಷ್ಟ ಆಗ್ತದ ಅದನ್ನು ಕೇಳು. ಅವನಿಗೆ ಕಷ್ಟವೇ ಆಗೋದಿಲ್ಲ. 2-3 ದಿನ ನಾನು ಬೇಕಾದ್ರೆ ಬರ್ತೇನೆ ಅಂತ ಹೇಳಿದರೆ ಆಗ ಲಂಚದ ಪರವನ್ನು ಕಡಿಯಾಗ್ತದೆ. ಅಂದರೆ ಸುಲಿಗೆ ನಿಮ್ಮಲ್ಲಿ ಎಷ್ಟು ವಸೂಲು ಮಾಡುವುದ ಶಕ್ತಿಯನ್ನು ಆ ಕಾನೂನು ಮತ್ತು ಆ ವ್ಯಕ್ತಿ ಅರ್ಥ ಮಾಡಿಕೊಂಡು ಸುಲಿಗೆ ಮಾಡ್ತದೆ. ನಿಮಗೆ ದುಡ್ಡು ಕೊಡಲಿಕ್ಕೆ ಸಾಮರ್ಥ್ಯ ಇದೆ, ಆ ಸುಲಿಗೆಯಲ್ಲಿ ಮಾಡ್ತಾರೆ. ಸೊ ಇದು ಸುಲಿಗೆ. ಆದ್ದರಿಂದ ನಾನು ಇದನ್ನು ಕಾನೂನು ಬದಲಾಗಬೇಕಂತ ಪ್ರಶ್ನೆಯನ್ನು ಈ ಪ್ರಶ್ನೆ ಬಂದಾಗ ಹಾಗೆ ನಡೀತಿರೋದು ಯಾಕೆ? ಹಾಗಾದರೆ ಯಾಕೆ ನಡೀತಾ ಇದೆ? ಹಾಗಾದರೆ ಎಲ್ಲರಿಗೂ ಗೊತ್ತಿಲ್ವಾ? ಕಾನೂನು ಗೊತ್ತಿದೆ. ಕಾನೂನು ಹೇಗೆ ಬರ್ತಾರೆ? ಯಾವುದೇ ಅಧಿಕಾರಿಗಳು ಬಂದಾಗ ನಿಮ್ಗೆ ಗೊತ್ತಿದೆ, ತಾಲೂಕು ಲೆವೆಲ್ಲಾಗಲಿ, ಪಂಚಾಯತ್ ಲೆವೆಲ್ಲಾಗಲಿ, ಗ್ರಾಮ ಮಟ್ಟದಲ್ಲಿ ಏನು ದುಡ್ಡು ಲಂಚಾಚಾರ ವಸೂಲಾಗ್ತದೆ ಅದು ರಾಜರ ಕಾಲದಲ್ಲಿ ಸಾಗಿದೆ. ಗೇಟ್ ದಾಟಬೇಕಾದ್ರೆ ಕಪ್ಪ ಕೊಡಬೇಕಂತಿತ್ತು. ಕಪ್ಪ ಕೊಟ್ಟೆ ಒಳಗೆ ಬರಲಿಕ್ಕೆ ಇರ್ತದೆ. ಮೊದಲ ಕಾಲ ನಡೆದದು. ಕಪ್ಪ ದುಡ್ಡು ಯಾರಿಗೆ ವಸೂಲಾಗೋದು? ಗೇಟ್ ಕಾಯುವನಿಗೆ. ಇಲ್ಲಿ ಸ್ಥಳೀಯ ಲೆವೆಲ್ ಲೋಕಲ್ಲಾಗಿ ಈ ಲಂಚ ಭ್ರಷ್ಟಾಚಾರ ನಡೆದಿದೆ. ಯಾಕೆಂದರೆ ಸೈನ್ ಹಾಕೋರಿಯೋ ಮಾಡುವ. ಆದ್ದರಿಂದ ಕೆಳಗಿನ ಮಟ್ಟದಲ್ಲಿರುವ ಅಧಿಕಾರಿಗಳಿಗೆ ಲಂಚ ವಸೂಲು ನೇರ ಜನರ ಸಂಪರ್ಕ. ಅವನ ಮೇಲೆ ಡಿಸ್ಟ್ರಿಕ್ಟ್ ಅಧಿಕಾರಿಗಳಿರ್ತಾರೆ, ಅವರು ನೇರ ಸಂಪರ್ಕ ಇಲ್ಲ, ಸೈನ್ ಹಾಕಲಿಕ್ಕೆ ಮಾತ್ರ ಬೇಕಾದ್ದು. ವಸೂಲಾತಿಯ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆದು ಕೆಳಗಿನ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ. ಜಿಲ್ಲಾ ಮಟ್ಟದ ಮೇಲಿನವರಿಗೆ ನೇರವಾದ ಯಾವುದೇ ಪ್ರಕ್ರಿಯೆ ಇರುವುದಿಲ್ಲ. ಅವರು ಸೈನ್ ಬೇಕಿದ್ರೆ ಅದಕ್ಕೆ ಇಷ್ಟು ಅಂತ ಇರ್ಬೋದು. ಆದರೆ ಆದ್ದರಿಂದ ಈ ಲೋಕಲ್ ಮಟ್ಟದಲ್ಲಿ ಆ ಅಧಿಕಾರಿ ಅಥವಾ ಯಾರು ನೇಮಕ ಮಾಡ್ತಾನೆ ಅವನಿಗೆ ಹಣ ಮಾಡಲಿಕ್ಕೆ ಬೇಕಾದ ರೀತಿಯ ಕಾನೂನು ಇರ್ತದೆ. ಆದ್ದರಿಂದ ನಾನು ಕಾನೂನು ಬದಲಿಸದೇ ಇದ್ದರೆ ಈ ಪ್ರಶ್ನೆ ಬರ್ತಾ ಇರ್ತದೆ. ನೀನು ದುಡ್ಡು ಕೊಡೋದೇ ಕೆಲಸ ಆಗೋದಿಲ್ಲ, ದುಡ್ಡು ಕೊಟ್ಟರೆ ನಿನಗೇನು? ನಮ್ಮ ಕಾನೂನುಗಳು ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ನೀಡುತ್ತೆ. ಕಾನೂನು ಭ್ರಷ್ಟಾಚಾರಕ್ಕೆ ಪೂರಕವಾಗಿಯೇ ಇರುವಂಥದ್ದು ಒಂದು ರೀತಿಯಲ್ಲ. ಈ ಭ್ರಷ್ಟಾಚಾರ ದುಡ್ಡು ಕೊಟ್ಟು ಮಾಡುವಂಥ ಕಾನೂನು ಭ್ರಷ್ಟಾಚಾರಕ್ಕೆ ಪೂರಕವಾದ ಕಾನೂನು. ಆ ಕಾನೂನು ಇಲ್ಲದಿದ್ದರೆ ಅವನಿಗೆ ದುಡ್ಡು ಯಾಕೆ ಕೊಡ್ತೇವೆ? ಅಂದರೆ ಜನಪರವಾಗಬೇಕು ಕಾನೂನು. ಜನಪರ. ಈ ಕಾನೂನುಗಳು ಯಾಕೆ ಜನಪರ? ಹಾಗೆ ನೀವು ಕಂಪ್ಯಾರಿಸನ್ ಒಂದು ಉದಾಹರಣೆ ಕೊಟ್ಟಾಗ ನಿಮ್ಗೆ ಗೊತ್ತಾಗಲಿ. ಬೇರೆ ಎಕ್ಸ್ಪೀರಿಯನ್ಸ್ ಬೇಡ, ತುಂಬ ಕಾಲದ ಹಿಂದೆ ಹೋದರೆ ಬೇಡ. ಒಂದು ಕಾಲದಲ್ಲಿ ನಿಮ್ಮ ವಯಸ್ಸಲ್ಲಿ ನನಗೆ ಗೊತ್ತಿಲ್ಲ, RTC ನಮಗೆ ಡಿಜಿಟಲಿ ಇರಲಿಲ್ಲ. ಪ್ರತಿಯೊಂದು ಲ್ಯಾಂಡ್ ರೆಕಾರ್ಡ್ ಸೈನ್ ಆಗಿ VA ಸೈನಲ್ಲಿ ಬರಬೇಕಿತ್ತು. ಆಗ ಎಲ್ಲರ ಭೂಮಿಯ RTC ಇದ್ದದ್ದು, ರೆಕಾರ್ಡ್ ಇದ್ದದ್ದು VA ಕೈಯಲ್ಲಿ. ಯಾವುದೇ ನಿಮ್ಮ ಮಕ್ಕಳಿಗೆ ವಿದ್ಯೆಗೆ ಕೊಡಬೇಕಾದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಿದ್ರೆ ಬ್ಯಾಂಕಲ್ಲಿ ವರ್ಷ RTC ಕೊಡಲೇಬೇಕು. ಪ್ರತಿ ವರ್ಷ ಹೊಸ RTC ಕೊಡದಿದ್ದರೆ ನಿಮ್ಗೆ ಯಾವುದು ನಿಮ್ಮ ಮೂವ್ಮೆಂಟ್ ಆಗ್ತಿರಲಿಲ್ಲ. ಆಗ RTC ಕೊಡೋದು VA ಆದಾಗ VAಗೆ ಅಷ್ಟು ಜನ, ತುಂಬ ಜನ ಬರ್ತಿದ್ರು. ಅವರೆಲ್ಲರೂ RTC ಬರೆದು ಕೊಡಬೇಕು, ರೆಕಾರ್ಡ್ ನೋಡಬೇಕು, ಸರಿಯಾಗಿ ಬರೆದು ಕೊಡಬೇಕು. ಹೆಚ್ಚು ಕಡಿಮೆ ಆದರೆ RTC ವ್ಯಾಲ್ಯೂ ಇಲ್ಲ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ಅವನು ಎಷ್ಟು ದೊಡ್ಡ ಮನುಷ್ಯ ಆಗಿದ್ದ ಅಂದರೆ RTC ಕೊಡಲಿಕ್ಕಾಗಿಯೇ ಅವನಿಂದ ನಾವು ಕಾಯ್ತಿದ್ದೆವು, ಕ್ಯೂಯಲ್ಲಿ ನಿಂತು ಕಾಯ್ತಿದ್ದೆವು ರಜೆ. ಯಾಕೆಂದರೆ RTC ಕೊಡೋದು ನನಗೆ ಕೆಲಸ ಆಗೋದಿಲ್ಲ. ಆಗಿನ ಕಾಲದಲ್ಲಿ RTCಗಾಗಿ 100,000 ರೂಪಾಯಿ ಕೊಟ್ಟವರು ಇದ್ದಾರೆ. RTC ಹೆಚ್ಚು ಕಡಿಮೆ ಆದರೆ ಅವನ ಭೂಮಿ ಇಲ್ಲ. ಇನ್ನೊಬ್ಬರ RTC ಬರೆದ್ರೆ ಇವನಿಗೆ ಕೋರ್ಟಿಗೆ ಹೋಗೋಗಿಲ್ಲ. ಸೊ ಇವನಿಗೆ ತೊಂದರೆ ಕೊಡಬೇಕಿದ್ರೆ ಅವನ RTCಯಲ್ಲಿ ಬೇರೆ ಹೆಸರಾಕಿ ಕೊಡೋದು, ಸರ್ವೆ ನಂಬರ್ ಬದಲಿ ಕೊಡೋದು. ನೀವು ಮನೆಗೆ ಹೋಗಿ ಕೋರ್ಟಿಗೆ ಹೋದರೆ ಯಾವುದೇ ಆಗಬೇಕಾದ್ರೆ ಪುನಃ ಈ RTC ಅಂತ ತಗೊಂಡು ಹೋಗೋ ಕಾಲ. ಆಗ ಸುಲಿಗೆಗೆ ಒಂದು ದಾರಿ ಇದ್ದದ್ದು RTC. ನಿಮ್ಮ ಹಕ್ಕಿನ ಭೂಮಿ ಅಂತ ಅವ ಅಧಿಕೃತ ಕೊಡುವಂಥದ್ದು. ಈಗ ಹಾಗೆಯೇ ನೀವು ಕೇಳ್ಬೋದು, ಆಗ ಮನುಷ್ಯ ಉದ್ದೇಶ ಕೊಟ್ಟದ, ಅವನಿಗೆ ಕೊಡಲಿಕ್ಕೆ ಕೊಟ್ಟದ, ಅಥವಾ ಅವನಿಗೆ RTC ತಗೊಳ್ಳಿಕ್ಕೆ ಏನು ಸಮಸ್ಯೆ ಆಯಿತು? ಈ ಒಂದು ಕಾನೂನಲ್ಲಿ ಜನ ಲಂಚ ಕೊಡ್ತಿದ್ದದ್ದು ಅವನಿಗೆ ಅನಿವಾರ್ಯತೆ ಬೇಕು. ಅವ್ನು ಮಾಡಲಿಕ್ಕೆ ಕೊಡೋದಕ್ಕೆ ನಾವು ದುಡ್ಡು ಕೊಟ್ಟೇ ಬರ್ತಿದೆ, ಯಾಕೆ ನಾವು RTCಗೆ ಬರಬೇಕಲ್ಲ. ಸೊ ನೋಡಿ, ಈ ಸುಲಿಗೆ ಅಂಶ ಇಟ್ಕೊಳ್ಳಿ. ಹಾಗಾದರೆ ಈಗ ಕಾನೂನು ಸರಳದ ಲಂಚ ಭ್ರಷ್ಟಾಚಾರ ಹೇಗೆ ಅಂತ ಅರ್ಥ ಮಾಡಿಕೊಳ್ಳಿದೆ. ಈಗ RTC ಯಾವ ಭೂಮಿ, ಯಾವ ಸರ್ವೆ ನಂಬರ್ ಹಾಕಿ ಯಾವ ಮೂಲೆಯಲ್ಲಿ ನೀವು ತೆಗಿಬೋದು, ಯಾರ RTC ಕೂಡ ತೆಗಿಬೋದು. ಈಗ ಯಾರಾದರೂ ಹೋಗಿ ಹೀಗೆ ಲಂಚ ಕೊಡ್ತಾರೆ ಅಥವಾ PDಗೆ ಲಂಚ ಕೊಡ್ತಾರೆ? ಇಲ್ಲ. ನೀವು ಅರ್ಜಿ ಹಾಕ್ತೀರಿ, ಡಿಜಿಟಲ್ ಇದೆ, ಎಲ್ಲವೂ ಡಿಜಿಟಲೈಸ್ ಆಗಿ ಆಯಿತು. ಹಾಗಾದರೆ ಈಗ ಲಂಚ ಕೊಡೋ ಮನಸ್ಸಿದ್ರೆ ಆಗ ಡಿಜಿಟಲ್ ಮಿಷಿನಿಗೆ ಲಂಚ ದುಡ್ಡು ಕೊಡ್ಬೋದಲ್ಲ? ಕೊಡ್ತಲ್ಲ. ಅಂದರೆ ಮನುಷ್ಯರಿಗೆ ಇವತ್ತು ವೇಗವೂ ಸಿಗ್ತದೆ, ದುಡ್ಡು ಕೊಡಬೇಕಂತಿಲ್ಲ,
ಬದಲಾವಣೆ ಅಂತ. ಬದಲಾವಣೆ ಜನಗಳು ಬದಲಾದಲ್ಲ, ಜನಗಳಿಗೆ ತೊಂದರೆ ಕೊಡುವ ಕಾನೂನಿನ ವ್ಯವಸ್ಥೆ ಇದ್ದಾಗ ಜನ ಕಪ್ಪ ಸುಲಿಗೆ ಎಲ್ಲ ಕೊಡ್ತಾರೆ. ಹಾಗೆ ನಿಮಗೆ ಭ್ರಷ್ಟಾಚಾರ ಇಳಿಸ್ಬೇಕಾದ್ರೆ ಮೊದಲು ಏನು ಮಾಡಬೇಕದು? ಜನಪರವಾದ ಕಾನೂನು. ಜನಪರದಂಥ ಕಾನೂನು ಇದ್ದಾಗ ಜನ ಲಂಚ ಕೊಡೋದಿಲ್ಲ. ಹಾಗಿದ್ರೆ ಈಗ ಕೊಡ್ತಾರೆ ಯಾಕೆಂದರೆ ನೀವು ಕಾನೂನು ಅರ್ಥ ಮಾಡಿಕೊ. ಒಂದು ರೇಂಜರ್ ಇರ್ತಾರೆ, ಒಂದು ಕಾಡು ಮರ ಇರ್ತದೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇವೆ, ಅದು ಅವತ್ತಿಂದ ಇವತ್ತಿರೋಗಿದೆ. ನಿಮ್ಮ ಮನೆ ಹತ್ರ ನಿಮ್ಮ ವರ್ಗ ಭೂಮಿಯಲ್ಲಿ ಮರ ಇದೆ. ಯಾರ ಭೂಮಿ? ಮರ ನಿಮ್ಮದು ಮರ ಇದೆ. ನಿಮ್ಮ ಮರ ನೀವು ನೆಟ್ಟ ಮರವೇ ಆಗಿರುತ್ತೆ. ನಿಮ್ಮನ್ನು ಕಡಿಯುವ ರೈಟ್ ಇಲ್ಲ. ನೀವು ರೇಂಜರಿಗೆ ಹೋಗಿ ಅರ್ಜಿ ಕೊಟ್ಟ ಮೇಲೆ ನೋಡಿ ಪರಿಶೀಲನೆ ಮಾಡಿ ಕಡಿಬೋದು ಅಂತ ಪರೀಕ್ಷೆ ಕೊಟ್ಟು ಬರ್ತೇವೆ. ಈ ಕಾನೂನು ಹೀಗಿದೆ ಅಂತ ಇಟ್ಕೊಳ್ಳಿ. ಈಗ ನಿನ್ನ ಮನೆಗೆ ಬೀಳೋ ಮರ ನೀನು ಅರ್ಜಿ ನಿಮಗೆ ಪಾಸ್ ಆಗದೆ ಕಡಿಯುವಾಗಿಲ್ಲ. ಸೊ ಈ ಪರಿಸ್ಥಿತಿ ಹೊರಗೆ ಬರಬೇಕು. ನೀವೇನು ಮಾಡಬೇಕು? ಲಂಚ ಕೊಟ್ಟು ದುಡ್ಡು ಕೊಟ್ಟು ಪರ್ಮಿಟ್ ಮಾಡಿ ಬಂದು ಕಡಿ. ನೀವು ಕೊಡೋದಿಲ್ಲ ಅಂತ ಹೇಳಿದ್ರೆ, ಅವ್ನು ಪರ್ಮಿಟ್ ಕೊಡದಿದ್ದರೆ ಮರ ಬಿದ್ದರೂ ಅದು ಹಾನಿ ನಿಮ್ಮದು. ಕಾನೂನು ನಡೀತದೆ. ಯಾಕೆ ಪರ್ಮಿಟ್ ಮಾಡಿಸಿಕೊಳ್ಳಿಲ್ಲ, ಯಾಕೆ ಅರ್ಜಿ ಕೊಡಲಿಲ್ಲ? ತಪ್ಪೇ ಹೇಳ್ದು ನಮ್ಮದು. ನಮ್ಮ ಭೂಮಿ ಮರಕ್ಕೆ ನಮ್ಮ ಮರವನ್ನು ಅಫಿದಾವಿತ್ ಕೊಟ್ಟು ಆರ್ ಟಿ ಸಿಯಲ್ಲಿ ಕೊಟ್ಟಾಗೆ ಇದು ನನ್ನ ಮರ ಅಂತ ಫೋಟೋ ಕೊಟ್ಟು ದಾಖಲೆ ತೋರಿಸಿ ಕಳತೆ ತೋರಿಸಿ ಇವತ್ತು ಕಡಿಬೋದಲ್ಲ. ಕಡಿದು ಫೈನ್ ಮತ್ತೆ ಹಾಕ್ಬೋದಲ್ಲ. ಅದು ಕಟ್ಟಲಿಕ್ಕಿದ್ರೆ ಕಟ್ಬೋದಲ್ಲ. ಆದರೆ ಈ ಕಾನೂನು ಯಾಕೆ ಈಗಲೂ ಮಾಡ್ತಾಯಿಲ್ಲ? ಇದು ರೇಂಜ್ ಇಲಾಖೆಯಲ್ಲಿ ಇದಿಲ್ಲದಿದ್ದರೆ ಅವರು ದುಡ್ಡು ವಸೂಲು ಮಾಡಿದೆ. ನಿಮ್ಮ ಮರವನ್ನು ಕಡಿಲಿಕ್ಕೆ ವರ್ಷದ ಕಡೆ ಬಿಡಿ, ನಿಮ್ಮ ಮರ ಕಡಿಲಿಕ್ಕೆ ರೇಂಜರ ಪರ್ಮಿಷನ್ ಉಂಟು ಅಂತಾದರೆ ಮಾತ್ರ, ಅನುಮತಿ ಬೇಕು ಅಂತಿದ್ದರೆ ಮಾತ್ರ ನೀವು ರೇಂಜರಿಗೆ ದುಡ್ಡು ಕೊಡ್ತೀರಿ. ಮರ ಲಂಚ ಕೊಟ್ಟರೆ 100 ಮರ ಕಡಿತೀರಿ. ಲಂಚ ಕೊಟ್ಟಿದ್ರೆ 1 ಮರ ಕಡಿಲಿಕ್ಕೆ ಆಗೋದಿಲ್ಲ. ಈ ಪರಿಸ್ಥಿತಿ ಹೊರಗೆ ಬರ್ಬೇಕಾದ್ರೆ ಆಗಬೇಕಾದೇನು? ಮರ ನಮ್ಮದು, ಕಡಿಲಿ ಪರ್ಮಿಷನ್ ತೊಗೊಂಡ್ರೆ ಆಯಿತು, ಅಫಿದಾವಿತ್ ಕೊಟ್ಟರೆ ಆಯಿತು. ಮರ ವಿಡಿಯೋ ಕಾಣ್ತದೆ, ಫೋಟೋ ಕಾಣ್ತದೆ, ಅಳತೆ ಮಾಡಲಿಕ್ಕೆ ಯಾವಾಗಲೂ ಆಗ್ತದೆ. ಕಳೆದ ಮೇಲೆ ತಪ್ಪಿದರೆ ಫೈನ್ ಕಟ್ಟಿ. ಈಗ ಈ ಕಾನೂನನ್ನು ಸರಳ ಮಾಡಲಿಕ್ಕೆ ಆಗೋದಿಲ್ಲ, ಆಗ್ತದೆ. ಇದು 2 ಉದಾಹರಣೆ ಕೊಟ್ಟಿರೋದು ಈಗಲೂ ಇರುವಂಥ ಕಾನೂನು. ಹಾಗಾಗಿ ನಾವು ಭ್ರಷ್ಟಾಚಾರದ ಹೋರಾಟ ಮಾಡುವಾಗ ಜನಗಳಿಗೆ ತೊಂದರೆ ಆಗುತ್ತದೆ ಕಾನೂನು ಮತ್ತು ದುರವಸ್ಥೆ. ಮತ್ತು ಅವನು ದುಡ್ಡು ಕೊಟ್ಟು ಕಾನೂನು ಮುರಿಯುವಂಥದ್ದು ಬೇರೆಯೇ. ನಾನೇ ದುಡ್ಡು ಕೊಟ್ಟು ಫಾರೆನ್ ಮರ ನನ್ನ ಮರ ಬಿಡಿ, ಆ ಫಾರೆಸ್ಟ್ನ ಮರ ಕಡಿತಾನೆ, ಅದು ಬೇರೆ, ಅದು ಭ್ರಷ್ಟಾಚಾರದ ವಿಷಯ. ದುಡ್ಡು ಕೊಡ್ತಾನೆ, ಲಾಭ ಮಾಡ್ತಾನೆ, ಅದರ ವಿಷಯದಲ್ಲಿ ನಾನು ಮಾತಾಡ್ತಾ ಇಲ್ಲ. ಅದು ಭ್ರಷ್ಟಾಚಾರದ ಇನ್ನೊಂದು ಅದು 2ನೇ ಹಂತಕ್ಕೆ ನಿಮ್ಮನ್ನು ಆ ಪ್ರಶ್ನೆ ಅಂತ ಕೊಡ್ತೇನೆ. ಹಾಗೆ ಈಗಿನ ವ್ಯವಸ್ಥೆಯಲ್ಲಿ ಕಾನೂನು ಬದಲಾವಣೆ ಆಗಬೇಕು ಅಂತದ್ದು ಈ ಕಾರಣಕ್ಕೆ. ಕಾನೂನು ಎಷ್ಟು ಸರಳ ಆಯಿತಾ, ಎಷ್ಟು ಟ್ರಾನ್ಸ್ಪರೆನ್ಸಿ ಆಯಿತಾ, ಆಗ ಲಂಚ ಭ್ರಷ್ಟಾಚಾರ ಕಡಿಮೆ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ. ಆಗ ಮನುಷ್ಯ ಇದು ಆಗಬೇಕು. ಯಾಕೆಂದರೆ ಇದು ನಮ್ಮ ಆಡಳಿತ. ನಾನಿವತ್ತು ಏನು ಜನ ಆಂದೋಲನ ಪ್ರಾರಂಭ ಮಾಡ್ತಿದ್ದೆ, ಯಾಕೆ ಕಾನೂನು ಸರಳ ಅಂತ ಕೇಳಬೇಕು? ಇದು ನಮ್ಮ ಮರ. ನಮ್ಮ ಈ ಆಂದೋಲನ ಈ ಒಂದು ಜನಪರ ಕಾನೂನನ್ನು ರೂಪಿಸುವ ನಿಟ್ಟಿನಲ್ಲಿ ಹೇಗೆ ಪ್ರಯೋಜನ ಆಗ್ತದೆ? ಈಗ ನಾವು ಇದನ್ನು ಜನಗಳು ಮಾತಾಡಿ ಶುರು ಮಾಡಬೇಕು. ನೋಡಿ, ಜನ ನಿಂತುಕೊಳ್ಳಬೇಕು. ಈ ಊರು ನಮ್ಮದು, ನಮ್ಮ ಫಲಕೆ ನಡೀತದೆ, ಈ ಊರು ನಮ್ಮದು, ಆಡಳಿತ ನಮ್ಮದು, ಶಾಲೆ ನಮ್ಮದು, ಸಂಪತ್ತು ನಮ್ಮದು, ಯಾರೇ ಪಕ್ಷದ್ದಲ್ಲ. ಇದು ನಮ್ಮದಾದಾಗ ಈ ಕಾನೂನುಗಳು ಹೀಗಿರ್ಬೇಕು. ಇದು ನಮ್ಮ ಸಂಪತ್ತಾದಾಗ, ಈ ಆಡಳಿತವು ನಮ್ಮದಾದಾಗ ಬದಲಾವಣೆ ಏನಾಗಬೇಕು ಹೇಳಿ? ಈಗ ಈಗಿನ ಕಾಲದಲ್ಲಿ ಹೇಗೆ ಫಾರೆಸ್ಟ್ ಅಂದರೆ ಅದು DF ಒಂದು, ರೇಂಜರ್ದು, ಗಾರ್ಡಿದು, ರೆವಿನ್ಯೂ ಅಂದರೆ ತಹಸೀಲ್ದಾರ್ ವಿಯದ್ದು, ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನು ರಕ್ಷಣೆ ಅಂದರೆ ಪೊಲೀಸದ್ದು. ಯಾವಾಗ ಅವರದ್ದು ಆಯಿತಾ ಆಗ ಅವರು ಹೇಳಿದೆ ಕಾನೂನು ಪಾಲಿಸಬೇಕು. ಇದು ನಮ್ಮದವರು ಯಾರ ಕಾನೂನು ಪಾಲಿಸಬೇಕು? ನಮಗೆ ಸೇವೆ ಕೊಡುವಂಥ ಕಾನೂನು ಇವತ್ತು ರೂಪಿತವಾಗಬೇಕು. ಹಾಗೆ ಯಾಕೆ ಉದಾಹರಣೆ ಕೊಡ್ತೇವೆ ಅಂದರೆ, ವಿದೇಶಗಳು ನಮ್ಗೆ ಗೊತ್ತಿಲ್ಲ ಇಷ್ಟ ಮಟ್ಟಿಗೆ ಅಂತ. ವಿದೇಶದಲ್ಲಿ ಪೊಲೀಸ್ ಅಂದರೆ ಅವನು ರಕ್ಷಕ ಅಂತ ಲೆಕ್ಕ. ಅಲ್ಲಿ ಅವರು ಹೇಗೆ ರಕ್ಷಕ ಅಂದರೆ, ಇಲ್ಲಿ ಪೊಲೀಸ್ಗೆ ಹೆದರ್ತೀರಿ, ಕೇಸ್ ಆಗ್ತಾ ಗೊತ್ತಿಲ್ಲ, ಹೆದರಿ ಹೋಗ್ತೀರಿ. ಅಲ್ಲಿ ಒಂದು ಮಗು ಕೂಡ, ಸಣ್ಣ ಮಗು ಕೂಡ ಅದರ 911 ನಂಬರಿಗೆ ಫೋನ್ ಮಾಡಿದರೆ ಅಲ್ಲಿಂದ ಪೊಲೀಸ್ ಬಂದು ಏನು ಅಂತ ಕೇಳ್ತಾನೆ. ಮಗುಗೆ ನನಗೆ ಆಟ ಆಡಬೇಕಂತಿದ್ದಾಗ ಪೊಲೀಸ್ ಆಟ ಆಡಿ ಹೋಗ್ತಾನಂತ. ಒಂದು ಮನೆಯಲ್ಲಿ ಹೆಂಡತಿ ಹೆಲಿಗೆಗಿದ್ದರೆ ಗಂಡ ಪೊಲೀಸಿಗೆ ಫೋನ್ ಮಾಡಿ ಹೋಗ್ತಾನೆ, ನನ್ನ ಹೆಂಡತಿ ಗರ್ಭಿಣಿಗಾಗಿದ್ದಾಳೆ ನೋಡಿಕೊಳ್ಳಿ ಅಂತ. ಪೊಲೀಸ್ ಇಲಾಖೆ ಬಂದಿದ್ದು ರಕ್ಷಣೆಗೆ. ಪೊಲೀಸ್ ಇಲಾಖೆ, ರಕ್ಷಣೆ ಇಲಾಖೆ ತೊಂದರೆ ಅದಕ್ಕೆ ಮಾಡಲಿಕ್ಕೆ, ಬೆಂಕಿ ಒಳಗದ ಬಂದು ರಕ್ಷಣೆ ಮಾಡಲಿಕ್ಕೆ, ಆಕ್ಸಿಡೆಂಟ್ ಅಂತ ರಕ್ಷಣೆ ಮಾಡಲಿಕ್ಕೆ. ಅಲ್ಲಿಯೇ ಪೊಲೀಸ್ ಇಲಾಖೆ ಬಂದದ್ದು ನಿಮ್ಮನ್ನು ಶಿಕ್ಷಿಸಲಿಕ್ಕಲ್ಲ, ನಿಮ್ಮನ್ನು ರಕ್ಷಿಸಲಿಕ್ಕೆ. ನಿಮಗೆ ಯಾರು ತೊಂದರೆ ಕೊಡ್ತಾನೆ ಅವನನ್ನು ಶಿಕ್ಷಿಸಲಿಕ್ಕೆ. ಇಲ್ಲಿ ಹೇಗಿದೆ ಪೊಲೀಸ್ ಇಲಾಖೆ? ಇದು ಬ್ರಿಟಿಷರ ಕಾಲದ ಇಲಾಖೆಯಲ್ಲಿ ನಮ್ಮನ್ನು ಶಿಕ್ಷಿಸಲಿರುವ ಕಾನೂನನ್ನೇ ಇಟ್ಟುಕೊಂಡಿದ್ದಾರೆ. ಯಾಕೆಂದರೆ ಇದು ಬ್ರಿಟಿಷರ ಅಂತ ಬಂದ ರಾಜ್ಯಗಳಿಗೆ ಅದೇ ಕಾನೂನು ಬೇಕು. ಫಾರೆಸ್ಟ್ ಇಲಾಖೆಯಲ್ಲಿ ಯಾಕೆ ಕಾನೂನು ಬೇಕು? ಅವರಿಗೆ ಬೇಕು, ಅವ್ರಿಗೆ ಬೇಕಾದರೆ ಕಡಿಬೋದು. ಪೊಲೀಸ್ ಇಲಾಖೆ ಅವ್ರ ಹಿಂದೆ ಬಂದಿರ್ತದೆ, ಅವ್ರಿಗೆ ಬೇಕಾದಾಗ ಪೊಲೀಸ್ ಇಲಾಖೆ. ಪ್ರತಿಯೊಂದು ಇಲಾಖೆ ಯಾಕೆ ಅವರಿಗೆ ಬೇಕಾಗಿ ನಡೀತದೆ ಅಂದರೆ, ನಾವು ಪ್ರಜೆಗಳು, ನಾವು ರಾಜರಲ್ಲ, ನಾವು ಗುಲಾಮರು, ಅವರು ರಾಜರು. ಹಾಗೆ ಅವರಿಗೆ ಬೇಕಾದ ಕಾನೂನಿದೆ. ಬದಲಾವಣೆ ಏನಾಗಬೇಕದು? ಈ ಕಾನೂನು ಯಾರಿಗೆ ಬೇಕಾಗಿದೆ? ರಾಜ್ಯಗಳಿಗೆ ಬೇಕಾಗಿದೆ, ಜನಗಳಿಗೆ ಬೇಕಾದಿಲ್ಲ. ಇದು ಬದಲಾವಣೆ ಆಗೋದು ಇಷ್ಟೇ. ಕಾನೂನು ಬದಲಾವಣೆ ಆಗೋದಿಲ್ಲ, ಮನಸ್ಸು ನಮ್ಮದು ಬದಲಾವಣೆ ಆಗಬೇಕು. ನಾವು ಯಾವಾಗ ಪ್ರಜೆಗಳು ನೆನೆಸ್ಕೊಳ್ತೇವೆ, ನಾವು ರಾಜ್ಯ ಅಂತ ನೆನೆಸ್ಕೊಳ್ತೇವೆ, ನಮಗೆ ಆಡಳಿತ ನೆನೆಸ್ಕೊಳ್ತೇವೆ, ಅವ್ನು ಜನಪತಿ ನಮ್ಮ ಪ್ರತಿನಿಧಿ, ಆಡಳಿತ ನಮಗೆ ನೆನೆಸ್ಕೊಳ್ತೇವೆ. ಆ ಮಾನಸಿಕ ಬದಲಾವಣೆ ಆದ ಕೂಡಲೇ ಈ ಕಾನೂನೆಲ್ಲ ಸರಿಯಾಗಿ. ನಮ್ಮಲ್ಲಿ ಪ್ರಜೆಗಳು ರಾಜರು ಅಂತ ಅನಿಸಿಕೊಳ್ಳೋದು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ. ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಓಟ್ ಕೇಳ್ತಾರೆ, ಕೊಡ್ತಾರೆ. ಚುನಾವಣೆ ಮಾಡ್ತಾ ಕೂಡಲೇ ಪುನಃ ಅದೇ ಗುಲಾಮಗಿರಿ ಶ್ರೇಣಿಯಲ್ಲಿದ್ದೇವೆ. ನಾವು ಅದು ಹೊರಗೆ ಬರಲೇ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಏನಾಗಿದೆ,
ಪುನಃ ಮೊದಲನಾಗೆ ಗೆದ್ದವನನ್ನು ರಾಜ ಅಂತ ಮಾಡೋದು, ಅಧಿಕಾರಿ ರಾಜ ಅಂತ ಮಾಡೋದು, ಭ್ರಷ್ಟಾಚಾರ ಮಾಡಿದರೆ ಹಾರ ಹಾಕೋದು. ಇದು ನಮ್ಮ ಕಲ್ಚರ್ ನಾವು ಬದಲಿಸಬೇಕು. ಭ್ರಷ್ಟಾಚಾರ ಮಾಡಿ ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ, ದೇಶದ್ರೋಹ ಅಂತ ಅನಿಸಿದರೆ, ಉತ್ತಮ ಪುರಸ್ಕಾರ ಅಂತ ಅನಿಸಿದರೆ ಈಗ ಬದಲಾವಣೆ ಆಗ್ತದೆ. ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಕೆಲಸ ಆಗಲಿ ಅಂತ ಅವನಿಗೆ ಆಹಾರ ಹಾಕ್ತೇವೆ, ಭ್ರಷ್ಟಾಚಾರ ಸಪೋರ್ಟ್ ಮಾಡ್ತೇವೆ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಮಾತಾಡೋದಿಲ್ಲ. ಸೊ ಬ್ರಿಟಿಷರು ನಮ್ಮನ್ನು ಆಡಳಿತ ಮಾಡಿದ ಹಾಗೇನೆ ನಮ್ಮ ಜನರು ಹಿಡಿದು ನಮ್ಮನ್ನು ಆಡಳಿತ ಮಾಡಿದ್ರು. ಈಗ ನಮ್ಮ ಜನಗಳೇ, ನಮ್ಮ ಜನಪ್ರತಿನಿಧಿಗಳೇ, ನಮ್ಮ ಮಂತ್ರಿಗಳೇ ನಮ್ಮ ಜನಗಳೇ ಹಿಡಿದು ನಮಗೆ ತೊಂದರೆ ಕೊಡ್ತಾ ಇರೋದು. ಬದಲಾವಣೆ ಏನಿಲ್ಲ. ನಾವು ಯಾವ ಹಂತ ಕಟ್ಟಿದ್ದೆ. ಈಗ ಹೋರಾಟ ಸ್ವಾತಂತ್ರ್ಯ ಏನಾಗಿದೆ, ಅದಕ್ಕೆ ಬರೋದು ಸ್ವಾತಂತ್ರ್ಯ ಏನು, ಸ್ವಾತಂತ್ರ್ಯ ಪರತಂತ್ರ, ಇದು ನಮ್ಮ ಆಡಳಿತ ಹೌದಾ ಅಲ್ವಾ? ನಮ್ಮ ಆಡಳಿತ ಆದರೆ ಈ ಥರ ವ್ಯವಸ್ಥೆ ಬೇಕಾ, ನಮಗೆ ಪೂರಕವಾಗುವ ವ್ಯವಸ್ಥೆ ಬೇಕಾ, ಅಥವಾ ನಮ್ಮನ್ನು ಶಿಕ್ಷಿಸುವ ವ್ಯವಸ್ಥೆ ಬೇಕಾ? ಇಷ್ಟೇ ಬದಲಾವಣೆಗೆ. ನಾನು ಬೇರೆ ಯಾರನ್ನೂ ಬದಲಿಕ್ಕೆ ಹೋಗ್ತಾ ಇಲ್ಲ, ಸರ್ಕಾರವನ್ನು ಬದಲಿಕ್ಕೆ ಹೋಗ್ತಾ ಇಲ್ಲ, ಅಧಿಕಾರ ಬದಲಿಕ್ಕೆ ಹೋಗ್ತಾ ಇಲ್ಲ. ನಾವು ಜನಗಳು ಓಟ್ ಹಾಕಿ ಗೆಲ್ತೇವಲ್ಲ, ಓಟ್ ಹಾಕೋ ಹೇಳ್ತಲ್ಲ, ಅವನ ಓಟಿಂದ ಇವತ್ತು ಗೆಲ್ಲುವಂಥದ್ದು. ಓಟಲ್ಲಿ ಸೋತ್ರೆ ಅವನು ಯಾರೂ ಅಲ್ಲ, ಅವನು ಓಟಲ್ಲಿ ಆಯ್ಕೆ ಆಗಿದ್ರೆ ಅವನು ಯಾರೂ ಅಲ್ಲ. ನಮ್ಮ ಆಯ್ಕೆ ಮಾಡುವಂಥದ್ದು. ಇಲ್ಲಿ ಪ್ರೊಸೆಸ್ಸೇ ರನ್ ಆಗೋದಿಲ್ಲ. ಸೊ ಇದು ನಮ್ಮಿಂದಾಗಿ ಆಯ್ಕೆ ಆಗೋದಾದರೆ, ನಮ್ಮಿಂದಾಗಿ ಜನಪತಿ ಆಗೋದು, ನಮ್ಮಿಂದಾಗಿ ಆಯ್ಕೆ ಆಗೋದಾದರೆ ನಮ್ಮ ಹೆದರಿಕೆ ಅಂತ. ನಮ್ಮ ಹೆದರಿಕೆಯಲ್ಲಿ ನಿಜ. ನಾವು ರಾಜ್ಯ ಅಂತ ಹೇಳಿಕೊಳ್ಳೋ ಹೆದರಿಕೆ ನಮ್ಮದು. ಅದು ಮಾನಸಿಕತೆ, ಗುಲಾಮಗಿರಿ, ಎಷ್ಟೋ ವರ್ಷದ ಜೀವನ ಪರ್ಯಂತ ಬಂದ ಗುಲಾಮಗಿರಿ ನಮ್ಮದು. ಬಹುಶಃ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರವೇ ಬರಲಿಕ್ಕಿದೆ. ಇನ್ನು ಮುಂದೆ ಅನೇಕ ಚುನಾವಣೆಗಳು ಕೂಡ ಬರಲಿಕ್ಕಿದೆ. ಬಹುಶಃ ಒಂದು ಇಂಥ ನಿರ್ಧಾರಗಳಲ್ಲಿ ಬದಲಾವಣೆ ಆಗಬೇಕಿದ್ರೆ ಈ ಚುನಾವಣೆಗಳ ಸಂದರ್ಭ ಒಂದು ಸಕಾಲ ಅಂತ. ಕರೆಕ್ಟ್. ಅದಕ್ಕೆ ನಾನು ಈಗ ಪಂಚಾಯತ್ ಎಲೆಕ್ಷನ್ ಬರ್ತಾ ಇರೋದ್ರಿಂದ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರೋದ್ರಿಂದ, ಕಳಸತ್ತಿ ಎಲೆಕ್ಷನ್ಗೆ ಮುಂಚೆ ಮಾಡಿದ ಆಂದೋಲನ ಈಗ ಪುನಃ ರೀಚಾಲನೆ ಯಾಕೆ ಮಾಡ್ತಾರೆ. ಪಂಚಾಯತ್ ಎಲೆಕ್ಷನ್ ಬಂದಾಗ MP MLA ಬರೋದಲ್ಲ, MP ಮೇಲಿಂದ ಬರ್ತಾನೆ, MLA ಅದರ ನಂತರ ಬರ್ತಾನೆ. ತಾಲೂಕಿನಲ್ಲಿ ಜನಗಳ ಕಣ್ಣೆದುರು ಕಾಣುವ ವ್ಯಕ್ತಿ ಇವತ್ತು ಓಟಿಗೆ ಇಳ್ತಾ ಇದ್ದಾನೆ. ಪಂಚಾಯತ್ ಆಡಳಿತ ನಮ್ಮ ರಾಜ್ಯ ಕಣ್ಣಿಗೆ ಕಾಣುವಂಥ ಪಂಚಾಯತ್, ತಾಲೂಕು ಪಂಚಾಯತ್ ಸ್ವಲ್ಪ ದೊಡ್ಡದು, ಜಿಲ್ಲಾ ಪಂಚಾಯತ್. ಈ ಚುನಾವಣೆಯಲ್ಲಿ ಬಂದಾಗ ಜನ ನೇರವಾಗಿ ಪ್ರತಿದಿನ ಆಯ್ಕೆ ಮಾಡೋ ಪರಿಸ್ಥಿತಿ ಇದೆ. ಮತ್ತು ಇಲ್ಲಿ ಪಂಚಾಯತ್ ಒಂದು ಆಯ್ಕೆ ಇದೆ, ಪಂಚಾಯತಿಗೆ ಅಧಿಕಾರ ಇದೆ, ಆಡಳಿತ ಮಾಡಲಿಕ್ಕೆ ಗ್ರಾಮ ಸಭೆಗಳಿದೆ, ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಈ ಸಮಯದಲ್ಲಿ ಈಗ ಅದು ಮತ್ತು ರಾಜಕೀಯ ಪಕ್ಷಗಳ ಪಂಚಾಯತ್ ಚುನಾವಣೆ ರಾಜಕೀಯ ಪಕ್ಷಗಳಿಲ್ಲ. ಆದ್ದರಿಂದ ಯಾವುದೇ ಹಂಗಿಲ್ಲದೆ ಈಗ ಆಯ್ಕೆಯನ್ನು ಮಾಡಬಲ್ಲೆ. ಈ ಆಯ್ಕೆ ಮಾಡಿದಾಗ ಈ ಪಂಚಾಯತ್ ಸಮಯದಲ್ಲಿ ನಮ್ಮ ಜನರು ನಾವು ರಾಜರು ಅಂತ ಓಟಿತರು ಹೇಳಿದ ಕೂಡಲೇ ಖಂಡಿತವಾಗಿ ಅವನು ಅದನ್ನು ಒಪ್ಪಿಕೊಳ್ತಾನೆ. ಆದರೆ ಒಪ್ಪದಿನ ಆಯ್ಕೆ ಆಗೋದಿಲ್ಲ. ಯಾರು ನಮ್ಮನ್ನು ರಾಜ್ಯ ಅಂತ ಮಾಡ್ತಾರ ಅಂಥವ್ರಿಗೆ ಓಟು ಕೊಡಿ ಅಂತ ನಾವು ಕೇಳೋದಾದರೆ, ಯಾರು ಭ್ರಷ್ಟಾಚಾರ ನಿರ್ಮೂಲನಕ್ಕೆ ಹೋರಾಟ ಮಾಡ್ತಾರೆ ಅವ್ರಿಗೆ ಕೊಡಿ ಅಂತ ಕೇಳೋದಾದರೆ, ನಮ್ಮ ಲೆವೆಲಿಂದ ಗ್ರಾಮ ಮಟ್ಟದಿಂದಲೇ ಭ್ರಷ್ಟಾಚಾರದ ಹೋರಾಟ ಯಶಸ್ವಿ ಆಗ್ತದೆ. ಯಾಕೆಂದರೆ ಇವರ ಮೂಲಕ ಅದು ನಿಲ್ಬೋದು, ಇವರ ಮೂಲಕ ಅಧಿಕಾರಿ ಮಟ್ಟಕ್ಕೆ ಮುಟ್ತದೆ. ಮೇಲೆ ಹೋಗೋ ಇವರಿಂದಲ್ಲದೆ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪಂಚಾಯತ್ ತಾಲೂಕು ಪಂಚಾಯತ್ ಗೆಲ್ಲೋದು, ಜಿಲ್ಲಾ ಪಂಚಾಯತ್, ಅಲ್ಲಿಂದ MLA, ಅಂದರೆ MP ಎಲ್ಲಿವರೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಪಕ್ಷವೇ ನಾಶ ಆಗೋದು, ವ್ಯಕ್ತಿಯೇ ನಾಶ ಆಗಬಲ್ಲರು. ಇಲ್ಲದ್ರೆ ಈಗಿನ ಕಾಲದಲ್ಲಿ ಸುಲಿಗೆಯ ಹಂತದಲ್ಲಿ ಈ ಪಂಚಾಯತ್ ಪ್ರತಿ ಗ್ರಾಮ ಪಂಚಾಯತ್ ಸುಲಿಗೆ, ಅವನಿಂದ ಮೇಲೆ ಅವನು ದುಡ್ಡು ಕೊಡಬೇಕು. ನೀವು ಕೇಳೋದು ಅವನು ಏನು ಮಾಡಬಲ್ಲ, ಅವನು ದೊಡ್ಡ ದ್ರೋಹಿಯ ಅಲ್ಲ. ಈಗಿನ ಕಾಲದಲ್ಲಿ ಒಂದು ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗೆ ನಿಮ್ಮ ಕಾನೂನಲ್ಲಿ KPSಯಲ್ಲಿ 80 ಲಕ್ಷ ರೂಪಾಯಿ ಕೊಟ್ಟು ನಡೀತು ಅಂತ ಕೇಳಿದ್ರಿ. ಪಶು ವೈದ್ಯಾಧಿಕಾರಿಗೆ 80 ಲಕ್ಷ ಕೊಟ್ಟು ಪೋಸ್ಟ್ ತಗೊಂಡ್ರೆ ಆ ವೈದ್ಯ ಗ್ರಾಮೀಣ ಮಟ್ಟಕ್ಕೆ ವಿದ್ಯಾಧಿಕಾರಿಗೆ ಬರ್ತಾರೆ. ಅವನು ವಿದ್ಯಾಧಿಕಾರಿಗೆ ಏನು ಮಾಡಬೇಕು, ಅವನನ್ನು ವೈದ್ಯಕೀಯ ದನಗಳ ಪ್ರಾಣಿಗಳ ವಿದ್ಯಾಧಿಕಾರಿ ಅವನು ನಿಮ್ಮಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು, ಏನು ಮದ್ದು ಕೊಡಬೇಕು, ನಿನಗೆ ಎಷ್ಟು ನಿಮ್ಮ ಹತ್ರ ದುಡ್ಡು ವಸೂಲು ಮಾಡಬೇಕು. ಕೆಲಸಕ್ಕೆ ಸೇರುವಾಗ 80 ಲಕ್ಷ, ಅದು ವಿದ್ಯೆ ಕಲಿತು ಪರೀಕ್ಷೆ ಎದುರಿಸಿ ಆಮೇಲೆ ಪ್ರತಿ ಹಂತದಲ್ಲಿ ಟ್ರಾನ್ಸ್ಫರ್ ಕೊಡಬೇಕು, ಪ್ರತಿ ಹಂತದಲ್ಲಿ ಮೇಲಧಿಕಾರಿ ಕೊಡಬೇಕು. ಅದು ಹಂತಕ್ಕೆ ಹೋಗ್ತದೆ, ಅಧಿಕಾರಿಗೆ ಹೋಗ್ತದೆ, ಅದಕ್ಕೆ ಮಿನಿಸ್ಟ್ರಿಗೆ ಹೋಗ್ತದೆ, ಮಿನಿಸ್ಟ್ರಿ ಇಲಾಖೆ ಹೋಗ್ತದೆ. ಆಗಿದ್ದಾಗ ಇವನು ಇಲ್ಲಿ ಏನು ಮಾಡಬೇಕು ಹೇಳಿ. ಒಂದು ಕಡೆಯಲ್ಲಿ ನಾನು ಲೋಕಲ್ ಅಧಿಕಾರಿಗಳ ಬಗ್ಗೆ ನಾನು ಚಿಂತಿತೆ ಹಾಕಿದ್ದೇನೆ. ಅಂದರೆ ಇವರಿಗೆ ಬದುಕಬೇಕಾದ್ರೆ, ಜಾಬ್ ಬೇಕಾದರೆ ಇವರಿಗೆ ದುಡ್ಡು ಕೊಡೋದೇ ಕೆಲಸ ಆಗೋದಿಲ್ಲ, ಪೋಸ್ಟ್ ಆಗೋದಿಲ್ಲ. ಆಗ ಇವ್ರು ಕಲೆಕ್ಟ್ ಮಾಡಿ ಕೊಡೋ ಒಂದು ಹಂತ ಮಾತ್ರ. ಇವ್ರು ಗೇಟ್ ಕೀಪರ್ನಾಗಿ ಕಲೆಕ್ಟ್ ಮಾಡಿ ಸುಲಿಗೆ ಮಾಡಿ ಕಪ್ಪ ಕೊಡುವಂಥ ಸ್ಥಾನ. ಈಗ ಯಾವುದನ್ನು ಬದಲಿಸಬೇಕು ನಾನು, ಈ ಕೊಡೋ ಸಿಸ್ಟಮ್ ಬದಲಿಸಿ ಮೇಲೆ ಕೊಡಲಿಕ್ಕಿಲ್ಲದಿದ್ದರೆ, ಮೇಲಿನ ಮೇಲೆ ಕೊಡೋದು ಕಡಿಮೆ ಆದರೆ, ಮೇಲಿನ ಮಂತ್ರಿಗೆ ಕೊಡೋದು ಕಡಿಮೆ ಆದರೆ ನಮ್ಮ ಭ್ರಷ್ಟಾಚಾರ ಇರ್ತದೆ. ಇಲ್ಲದಿದ್ದರೆ ಇವರ ವಿರುದ್ಧ ಹೋರಾಟ, ದುಡ್ಡು ಕೊಟ್ಟು ಮಾಡೋ ಭ್ರಷ್ಟಾಚಾರ ಹೋರಾಟ ಖಂಡಿತ ಯಶಸ್ವಿ ಆಗೋದಿಲ್ಲ. ಯಾಕೆಂದರೆ ಅವನ ಕೆಲಸ ಉದ್ಯೋಗ ಮುಖ್ಯ, ಉದ್ಯೋಗ ಮುಖ್ಯ, ಬದುಕು ಮುಖ್ಯ, ಕೆಲಸ ಮುಖ್ಯ. ಅದಕ್ಕೆ ಉಳಿಸ್ಲಿಕ್ಕಾಗಿ ಅವನು ಜೀವ ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸುಲಿಗೆ ಪಾಲು ಅವನಿಗೆಲ್ಲ, ಅವನಿಗೊಂದು ಪಾಲು ಮಾತ್ರ. ಅದು ಪುನಃ ಹಂತವಾಗಿ ಮೇಲಿನ ಪಾಲಾಗಿ ಎಷ್ಟು ಹಂತ ಅಂತ ನಮಗೆ ಗೊತ್ತಿಲ್ಲ. ಹಂತದ ಕಟ್ಟಲ್ಲಿ ಮಿನಿಸ್ಟ್ರ್ ಹೊರಗೆ ಹೋಗ್ತದೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಮಿನಿಸ್ಟ್ರ್ ಆಯ್ಕೆ ಮಾಡುವಂಥದ್ದು, ಮುಖ್ಯಮಂತ್ರಿ ಹೋಗ್ತದೆ, ಕೇಂದ್ರಕ್ಕೆ ಹೋಗ್ತದೆ ಅಂತ ಹೇಳೋ ಮಾತುಗಳು ಹೀಗೆ. ಹಾಗೆ ಬದಲಾವಣೆ ಎಲ್ಲಿ ತರಬೇಕು ನಾವು? ಈಗ ಈ ಮಂತ ನೀವು ಯೋಚನೆ ಮಾಡಿದಾಗ ನಾವು ಬದಲಾವಣೆ ತರಬೇಕಾದ್ರೆ ಓಟ್ ಮಾಡುವಾಗ ಯಾರು ಜನಪ್ರತಿ ಆಗ್ತಾನ,
ಪಂಚಾಯತಿಂದ ಹಿಡಿದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA MP ವರೆಗೆ ನಾವು ನಮ್ಮ ಕ್ಷೇತ್ರದಲ್ಲಿ ಮತದಾನ ಮಾಡಬೇಕಾದ್ರೆ ಅವನು ಭದ್ರವಾಗಿ ನಮ್ಮನ್ನು ರಾಜ್ಯದಂತ ಮಾಡ್ತಾನೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾನೆ, ನಾನು ಜವಾಬ್ದಾರಿ ಅಂತ ಒಪ್ಪಿಕೊಂಡ ಅವನನ್ನು ಆಯ್ಕೆ ಮಾಡಿ, ಆಗ ಅವನು ಜವಾಬ್ದಾರಿ ಆಗ್ತಾನೆ. ಅದಕ್ಕೆ ಲಂಚ ತಗೊಂಡ್ರೆ ಯಾರು ಕೇಳಬೇಕಾಗನೋ, ನಾವು ಯಾರನ್ನ ಆಯ್ಕೆ ಮಾಡಿದಾನ ಅವನು ಅದನ್ನು ಹೊಣೆಗಾರಿಕೆ ತಗೊಳ್ಬೇಕು. ಏನು ಲಂಚ ಹಿಡಿದು ಜವಾಬ್ದಾರಿ ಅವನು ಆ ಲಂಚಕ್ಕೆ ಜವಾಬ್ದಾರಿ ತಗೊಂಡು ಅದನ್ನು ಪರಿಹಾರ ಮಾಡಿ ನಮ್ಮ ಕೆಲಸ ಮಾಡಿಕೊಟ್ರೆ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಅಲ್ಲ, ಕೆಳಗಿಂದ ಮೇಲೂ ಮಾಡಲಿಕ್ಕಾಗ್ತದೆ. ಹಾಗೆ ಮೇಲಿಂದ ಕೆಳಗೆ ಬಂದರೂ ಮಾಡಲಿಕ್ಕಾಗ್ತದೆ. ಅವ್ರು ಮಾಡ್ತಾ ಇಲ್ಲ, ಮೇಲಿಂದ ಕೆಳಗೆ ಬರೋರು ಎಲ್ಲರೂ ಕೂಡ ಹಣ ಮಾಡುವವರೇ. ಇವತ್ತು ಯಾರು MLA ಆದವ, MP ಆದವ, ಮೇಲೆ ಹೋದಷ್ಟು ಅವನ ಸಂಪಾದನೆ ಜಾಸ್ತಿ ಆಗಿದೆ ಹೊರತು ಯಾರ್ದು ಕಡಿಮೆ ಆದದಿಲ್ಲ. ಯಾರಾದರೂ ಯಾಕೆ ಕಡಿಮೆ ಆಗಲ್ಲ? ಅವ್ರು ಬರೀ ರಾಜಕೀಯ ಮಾಡಿಕೊಂಡಿರ್ತಾರೆ, ಆದರೆ ಸಂಪಾದನೆ 110 ಪಟ್ಟು 100 ಪಟ್ಟು ಜಾಸ್ತಿ ಆಗ್ತದೆ. ಯಾಕೆ? ಸುಲಿಗೆಯಲ್ಲಿ ಒಂದು ಪಾಲು ಮೇಲವ್ರಿಗೆ ಇದೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಒಳ್ಳೆ ಅಧಿಕಾರಿ, ಒಳ್ಳೆ ಮಂತ್ರಿ ಅಂತ ಹೇಳಿದ್ರೆ ಎಷ್ಟು ಕಡಿಮೆ ತಗೊಳ್ತಾನೆ ಒಳ್ಳೆ ಅಧಿಕಾರಿ, ಎಷ್ಟು ಕಡಿಮೆ ತಗೊಳ್ತಾನೆ ಒಳ್ಳೆ ಜನ ಬರ್ತಿದ್ವಿ, ಎಷ್ಟು ಜಾಸ್ತಿ ತಗೊಳ್ತಾನೆ ಅವನು ಜನಗಳ ಮುಂದೆ ಕಣ್ಣು ಬರ್ತಾನೆ. ಇದನ್ನು ಕಣ್ಣು ನಾಟಕ ಅಂತ ಪುನಃ ಎಲ್ಲ ಅಧಿಕಾರಿನೂ ಲೋಕಾಯುಕ್ತ ಹಿಡಿಯುವಂಥದ್ದು, ದಾಖಲೆ ಮಾಡುವಂಥದ್ದು. ಆ ಅಧಿಕಾರನ ಕಂಟ್ರೋಲ್ ಮಾಡಲಿಕ್ಕೆ ಲೋಕಾಯುಕ್ತ ಇಷ್ಟು ವಸೂಲು ಮಾಡಿದ್ನ, ಕೆಲಸಕ್ಕೆ ದುಡ್ಡು ಕೊಟ್ಟ, ಮಾಡೋದು ದುಡ್ಡು ತಗೊಂಡಿದ್ದ, ಲೋಕಾಯುಕ್ತ ಬಂದು ರೈಡ್ ಮಾಡಿ ಅದನ್ನು ಪಬ್ಲಿಕ್ ತಂದು ನಾವು ಜನಪರ ಇದ್ದೇವೆ ಅಂತ ನಾಟಕ ನಡೀತಾರೆ. ಈ ನಾಟಕ ಕಂಪನಿ ಜನ ನಂಬ್ತಾರೆ, ಓ ನಮ್ಮ ಅಧಿಕಾರಿ ಭ್ರಷ್ಟಾಚಾರಿ ಅಲ್ಲ, ಅಧಿಕಾರಿ ಶಿಕ್ಷೆ ಮಾಡಿದ. ಈ ಶಿಕ್ಷೆ ಮಾಡೋ ನಾಟಕ ಕೂಡ ಯಾರು ಈ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ತಾ ಇದ್ದೇವೆ ಅವ್ರ ರಕ್ಷಣೆಯ ಒಂದು ಕ್ಯಾಮಫ್ಲೇಜ್ ಅಂತ ಹೇಳ್ತೇವೆ. ಅಂದರೆ ಅವ್ರು ಒಳ್ಳೆ ಮನುಷ್ಯ ತಿಳಿಸ್ಕೊಳ್ಳೋಕ್ಕಾಗ ಇದನ್ನೆಲ್ಲ ಬೆಳಕಿ ತರಬೇಕು. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಹೇಳಿದ ಹಾಗೆ ಭ್ರಷ್ಟಾಚಾರ ವಿರೋಧಿ ಮನಸ್ಥಿತಿಯಿಂದಲೇ ಹುಟ್ಟಿದಂತಹ ಮಾಧ್ಯಮ ಇದು. ಇವತ್ತಿಗೂ ಕೂಡ ಅದೇ ಕಾರ್ಯದಲ್ಲಿ ಮುನ್ನಡೀತಾ ಇದೆ, ಜಾಗೃತಿಯನ್ನು ಮೂಡಿಸ್ತಾ ಇದೆ. ಪ್ರತಿ ವಾರದ ಪತ್ರಿಕೆಯಲ್ಲಿ ಡಾಕ್ಟರ್ UP ಶಿವಾನಂದ ಸರ್ ಅವರು ಜಾಗೃತಿ ಬರಹಗಳನ್ನು ಕೂಡ ಬರಿತಾ ಇದ್ದಾರೆ. ಆದರೆ ಒಂದು ಪತ್ರಿಕೆಗೆ ಒಂದು ಮಿತಿ ಇದೆ, ಪುಟಕ್ಕೆ ಮಿತಿ ಇದೆ. ಹಾಗಾಗಿ ಅವರು ನಮ್ಮ ಚಾನೆಲ್ಗೆ ಆಗಮಿಸಿ ಈ ಕುರಿತ ವಿಸ್ತೃತವಾದ ಒಂದಷ್ಟು ಮಾತುಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಕೂಡ ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.